ಅಮಾನತು ಮಾಡಲಾಗಿದೆ. ಮನೆಯೊಳಗಿನ ಕಿಚ್ಚು ಮನೆಯ ಸುಡದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ಸಾಲು ಕಾಂಗ್ರೆಸ್ನವರಿಗೆ ಅಕ್ಷರಶಃ ಅನ್ವಯ ಆಗುತ್ತೆ. ಕೆಲವು ಶಾಸಕರ ವಿರುದ್ಧ ಶಾಸಕರೇ ಹೊರ ಹಾಕಿರುವಂತಹ ಸಿಟ್ಟು ಈಗ ಸರ್ಕಾರವನ್ನೇ ಸುಡ್ತಾ ಇದೆ. ಸಿಎಂ ಸಮಾಧಾನಕ್ಕೂ ಕೆಲವರು ಬಗ್ಗಿಲ್ವಂತೆ. ಹಾಗಾಗಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಸಚಿವರೇ ಮೂರನೇ ವ್ಯಕ್ತಿಗಳ ಮೂಲಕ ಡೀಲ್ಗಿಳಿದಿದ್ದಾರೆ ಅನ್ನೋ ಶಾಸಕ ಬಿಆರ್ ಪಾಟೀಲ್ ಪತ್ರಕ್ಕೆ ನಕಲಿ ಅನ್ನೋ ಪಟ್ಟಾನು ಸಿಕ್ತು, ದೂರು ದಾಖಲಾಯಿತು. ಹಾಗಂತ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿದೆ ಅನ್ನೋದು ಮೂರ್ಖತನ ಅನ್ಸುತ್ತೆ. ಯಾಕಂದ್ರೆ ಶಾಸಕಾಂಗ ಸಭೆಯಲ್ಲೂ ನಿನ್ನೆ ಹಲವು ಶಾಸಕರು ಸಿಎಂ ಎದುರೇ ಸಿಟ್ಟು ಹೊರಹಾಕಿದ್ರು ಅನ್ನೋದು ಕಾಂಗ್ರೆಸ್ ಪಡಸಾಲೆಯಿಂದ ಹೊರಬರ್ತಿರೋ ಮಾತುಗಳು. ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನಿಸಿ ಪತ್ರ ಬರೆದಿದ್ದೇ ತಪ್ಪಾದ್ರೆ ನಮ್ಮ ಹಿರಿತನಕ್ಕೆ ಏನು ಬೆಲೆ ಇದೆ? ಮುಖ್ಯಮಂತ್ರಿಗಳು ನಮ್ಮನ್ನ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸುತ್ತಿದ್ದಾರೆ. ಗೌರವ ಇಲ್ಲದ ಮೇಲೆ ನಮಗೆ ಶಾಸಕ ಸ್ಥಾನವೇ ಬೇಡ, ರಾಜೀನಾಮೆ ಕೊಟ್ಟು ಬಿಡ್ತೀವಿ, ಕೆಲ ಸಚಿವರ ಕಚೇರಿಗಳನ್ನು ಮೊದಲು ಸರಿಮಾಡಿಸಿ ಅಂತ ಏರುಧ್ವನಿಯಲ್ಲಿ ಸಚಿವರ ವಿರುದ್ಧ ಇಬ್ಬರು ಶಾಸಕರು ಸಿಎಂ ಎದುರೇ ಸಿಟ್ಟು ಹೊರಹಾಕಿದ್ರಂತೆ. ಶಾಸಕರ ಸಿಟ್ಟನ್ನು ನೋಡಿ ಮತ್ತೆ ಸಿಟ್ಟಿಗೆದ್ದ ಸಿಎಂ ಗದರಿಸಿ ಸುಮ್ಮನಿರಿಸಿದ್ರಂತೆ. ಅಷ್ಟೇ ಅಲ್ಲ, ಮಾಧ್ಯಮಗಳ ಮುಂದೆ ಸಮಸ್ಯೆ ಹೇಳಬೇಡಿ, ಬಹಿರಂಗ ಪತ್ರ ಬರೆದು ಮುಜುಗರ ತರಬೇಡಿ, ಏನೇ ಇದ್ರೂ ನನ್ನನ್ನೇ ನೇರ ಭೇಟಿ ಮಾಡಿ, ಪ್ರತಿ ತಿಂಗಳು ಜಿಲ್ಲಾ ಮಟ್ಟದ ಸಭೆ ಮಾಡ್ತೀನಿ ಅಂತ ರೆಬೆಲ್ಸ್ ಶಾಸಕರಿಗೆ ಸಿಟ್ಟಲ್ಲೇ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಮಾಧ್ಯಮಗಳನ್ನು ಹೊರಗಿಟ್ಟು ಸಭೆ ಮಾಡಿ ಆಮೇಲೆ ಹೊರಬಂದ ಸಿಎಂ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸಿ ಹೊರಟರು. ಕೆಲ ಶಾಸಕರು ನಾವೇನೂ ಮಾತಾಡಲ್ಲ ಅಂತ ಸಿಟ್ಟಲ್ಲೂ ಹೊರನಡೆದ್ರು. ಆದರೂ ಏನೂ ಆಗಿಲ್ಲ ಅಂತಿರೋ ಸರ್ಕಾರಕ್ಕೆ ಹೈಕಮಾಂಡ್ ಚಾಟಿ ಬೀಸಿದೆ. ಆಗಸ್ಟ್ 2ಕ್ಕೆ ದೆಹಲಿಗೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ಕಾರ್ಯಾಧ್ಯಕ್ಷರುಗಳಿಗೆ ಆಜ್ಞೆ ಹೊರಡಿಸಿದೆ. ಇಷ್ಟೆಲ್ಲದರ ಮಧ್ಯೆ ಚನ್ನಗಿರಿ ಶಾಸಕ ನನ್ನನ್ನ ಸಿಎಂ ಕಾರ್ಯದರ್ಶಿಯನ್ನಾಗಿ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಆದರೆ ಪತ್ರ ಸಿಎಂ ಕಚೇರಿ ಕಸದ ಬುಟ್ಟಿಗೆ ಹಾಕಿದ್ರು. ಇದೇ ಆ ಪತ್ರ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಶಾಸಕರ ಕೋಪ ತಣ್ಣಗಾಯ್ತಾ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಇಲ್ಲ. ಆದ್ರೆ ಹೈಕಮಾಂಡ್ ಅಂಗಳದಲ್ಲಾದ್ರೂ ಈ ಎಲ್ಲ ಅಸಮಾಧಾನಕ್ಕೆ ಪರಿಹಾರ ಸಿಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಭಾರತದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದಿದೆ. ಅನ್ಯಾಯದ ವಿರುದ್ಧ ಯಾರು ಬೇಕಿದ್ರೂ ಧ್ವನಿ ಎತ್ತಬಹುದು, ಯಾರು ಬೇಕಿದ್ರೂ ಹೋರಾಡಬಹುದು. ಆದ್ರೆ ಹಗರಣ ಒಂದರ ಬಗ್ಗೆ ಮಾತಾಡ್ತಿರೋ ಕಾಂಗ್ರೆಸ್ ಶಾಸಕನನ್ನೇ ಮುಗಿಸ್ತೀವಿ ಅಂತ ಧಮಕಿ ಹಾಕಲಾಗ್ತಾ ಇದೆಯಂತೆ. ಮುಖ್ಯಮಂತ್ರಿಗಳೇ, ನೈಸ್ ಹಗರಣ 1 ಲಕ್ಷ ಕೋಟಿ, ಮೆಗಾ ಹಗರಣ ಸಿಬಿಐಗೆ ಯಾವಾಗ ಕೊಡ್ತೀರಾ? ದೊಡ್ಡ ಹಗರಣ ಇದೆ, ಇದೊಂದು ಸಿಬಿಐ ಎನ್ಕ್ವೈರಿ ಕೊಟ್ಟರು ಗೊತ್ತಾಯ್ತು ಹಣೆ ಬರ. ಇದೇ ಕೇಸಲ್ಲಿ ಅವ್ರು ಎಷ್ಟು ಸ್ವಚ್ಛ ಆಡಳಿತ ಕೊಡ್ತಾರೆ ಅನ್ನುವಂಥ ಪರೀಕ್ಷೆ ಇದೆ. ನೈಸ್ ಹಗರಣದ ಬಗ್ಗೆ ಪ್ರತಿಪಕ್ಷದವರು ಧ್ವನಿ ಎತ್ತಿ ಸಿಬಿಐ ತನಿಖೆಗೆ ಕೊಡಿ ಎಂದ್ರು. ಆದ್ರೀಗ ಅದೇ ನೈಸ್ ಹಗರಣವನ್ನ ಎಳೆಯಾಗಿ ಬಿಚ್ಚಿಟ್ಟಿರೋ ಕಾಂಗ್ರೆಸ್ ಹಿರಿಯ ನಾಯಕ, ನೈಸ್ ಹಗರಣದ ಸದನ ಸಮಿತಿ ರೂವಾರಿ ಟಿಬಿ ಜಯಚಂದ್ರ ಅವರೇ ಸಿಬಿಐ ತನಿಖೆಗೆ ವಹಿಸಬೇಕು ಅಂತಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಇಷ್ಟು ದೊಡ್ಡ ಮತ ಹಗರಣ ಅಂತ ಹೇಳಿದ್ರೆ ಈ ನೈಸ್ ಮಾತ್ರ ಆಗಿರೋದು ವಿನಃ ಸುಮಾರು 1 ಲಕ್ಷ ಕೋಟಿ ಮೀರ್ಬೋದು ಅಂತಕ್ಕಂಥದ್ದು ಅಂದಾಜಿರ್ತದೆ. ಇದೊಂದು ರಿಯಲ್ ಎಸ್ಟೇಟ್ ಕಂಪನಿಯ ಕೆಲಸ ಮಾಡಿದೆ ಮತ್ತು ಎಲ್ಲ ಒಂದು ಕಡೆಗೆ ಮನಿ ಲಾಂಡ್ರಿಂಗ್ ಕೂಡ ಆಗಿದೆ ಅಂತಕ್ಕಂಥದ್ದು ಅನುಮಾನಗಳು ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ 30 ವರ್ಷಕ್ಕೆ ಈ ಯೋಜನೆ ಮುಗಿಬೇಕು. ಅಂದರೆ ಇನ್ನು 3 ವರ್ಷದಲ್ಲಿ ಈ ಯೋಜನೆ ಅಂತಿಮ ಆಗ್ತದೆ. ನಾವು ಅದನ್ನೆಲ್ಲ ವಿಶದವಾಗಿ ಚರ್ಚೆ ಮಾಡಿ ಅದಕ್ಕೆ ಸಿಬಿಐ ಎನ್ಕ್ವೈರಿನ ಕಡೆ ಆಗಬೇಕು ಅಂತಕ್ಕಂಥದ್ದು ಒಂದು ಶಿಫಾರಸು ಕೂಡ ಇದೆ. ಫೋನ್ ಬರ್ತವೆ, ನಿಮ್ಗೆ ಹಾಕ್ಬೇಕಾಗಿತ್ತು, ನೀವು ಹಾಕಿದ್ದಕ್ಕೆಲ್ಲ ಕೈ ಹಾಕಕ್ಕೆ ಹೋದ್ರಿ, ನೀವು ಅದೆಲ್ಲ ಮಾಡಬಾರ್ದಾಗಿತ್ತು, ಅದು ಮಾಡಬಾರ್ದಾಗಿತ್ತು, ಇದೆಲ್ಲ ಸ್ವಾಭಾವಿಕವಾಗಿ ಬರ್ತವೆ. ಅಷ್ಟಕ್ಕೂ ನೈಸ್ ಹಗರಣ ಏನಿದು, 1 ಲಕ್ಷ ಕೋಟಿ ಹಗರಣ ಆಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಬೆಂಗಳೂರು ಸುತ್ತಲೂ ಫೆರಿಫೆರಲ್ ರಿಂಗ್ ರಸ್ತೆ ಮಾಡಬೇಕು. ಫೆರಿಫೆರಲ್ ರಿಂಗ್ ರಸ್ತೆ ಸುತ್ತಲೂ 5 ಟೌನ್ಶಿಪ್ ಮಾಡಬೇಕು. ಟೌನ್ಶಿಪ್ನಿಂದ ಬಂದ ಹಣದಲ್ಲಿ ರಿಂಗ್ ರಸ್ತೆ ಮಾಡಬೇಕು. ಮೈಸೂರಿನವರೆಗೂ ಫೆರಿಫೆರಲ್ ರಿಂಗ್ ರಸ್ತೆ ವಿಸ್ತರಿಸಬೇಕು. ಸರ್ಕಾರದ ಸಹಕಾರ, ಸಂಪೂರ್ಣ ವೆಚ್ಚ ಖಾಸಗಿಯವರದ್ದು ಅಂತ 1997ರಲ್ಲಿ ನೈಸ್ಗೆ ಭೂಮಿ ಕೊಟ್ಟಾಗ ಒಪ್ಪಂದ ಆಗಿತ್ತು. ಮೈಸೂರಿನವರೆಗೂ ಭೂಸ್ವಾಧೀನ ಆಗಿದೆ, ಕೆಲಸ ಆಗಲಿಲ್ಲ. ನೈಸ್ ರಸ್ತೆ ಸಂಪೂರ್ಣ ಕಾಂಕ್ರೀಟ್ ಮಾಡಬೇಕಿತ್ತು, ಮಾಡಿಲ್ಲ. 6 ರಿಂದ 8 ಸಾವಿರ ಎಕರೆ ನೈಸ್ ಹೆಸರಲ್ಲಿದೆ, 5 ಟೌನ್ಶಿಪ್ ನಿರ್ಮಿಸಿಲ್ಲ. ಟೌನ್ಶಿಪ್ ಹೆಸರಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿ ಸಾವಿರಾರು ಕೋಟಿ ಹಣ ಸಂಪಾದಿಸಿ ರೈತರಿಗೆ ದೋಖಾ ಮಾಡಿದ್ದಾರೆ. ಸಾಕ್ಷಿ ಇದೆ, ದಾಖಲೆಗಳಿವೆ. 3 ಪಕ್ಷದವರು ಸಿಬಿಐ ತನಿಖೆಗೆ ಕೇಳುತ್ತಿದ್ದಾರೆ. ಈಗ 3 ವರ್ಷದ ಒಳಗೆ ನೈಸ್ ಹಗರಣದ ತನಿಖೆ ಪೂರ್ಣಗೊಳಿಸಿ ಸರ್ಕಾರ ಆಗಿರೋ ನಷ್ಟ ವಸೂಲಿ ಮಾಡಬೇಕು. ಇಲ್ಲದಿದ್ರೆ ಒಪ್ಪಂದ ಮುಗಿತು ಅಂತ ದೇಶ ಬಿಟ್ಟರೂ ಅಚ್ಚರಿ ಪಡಬೇಕಿಲ್ಲ. ಇನ್ನು ಮಳೆಯ ಸುದ್ದಿಯನ್ನ ನೋಡೋಣ.